ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ರವಾ ದೋಸೆ ಅಂದರೆ ಸೂಜಿ ರವೆಯಲ್ಲಿ ದೋಸೆ ಅಂದರೆ ಸೂಜಿ ರವೆ ಅಂದ್ರೂ ಅರ್ಥ ಆಗಲಿಲ್ಲ ಅಂದರೆ ಉಂಡೆ ಮಾಡ್ತಾರಲ್ವ, ರವೆ ಉಂಡೆ. ಸೊ ಆ ರವೆಯಿಂದ ದೋಸೆ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಆಗ್ಬೋದು, ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಕ್ಕಂಥದ್ದು. ಹಾಗೆ ಈಸಿಯಾಗಿ ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ತಕ್ಕಂಥದ್ದು. ಸೊ ಅದು ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಣ್ಣಗೆ ಹೆಚ್ಚಿರ್ತಕ್ಕಂಥದ್ದು 5ರಿಂದ 6 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ. ಸೊ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಮತ್ತು ಕರಿಬೇವು, ಕೊತ್ತಂಬರಿ, ಇದು ಉಳ್ಳಾಗಡ್ಡಿಯನ್ನು ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ತಾ ನೋಡಿ, ಇವಾಗ ಎಣ್ಣೆ ಕಾಯಬೇಕು. ಸೊ ಸ್ನೇಹಿತರೆ, ಎಷ್ಟು ಕ್ರಿಪ್ಸಿಯಾಗಿರುತ್ತೆ ಅಂದರೆ ತುಂಬ ಬಾಯಲ್ಲಿ ಇಟ್ಟರೆ ಕರಗುವಂಥ ದೋಸೆ. ಅಕ್ಕಿ ದೋಸೆ ಅದೆಲ್ಲ ತುಂಬ ಬೇಜಾರಾಗಿತ್ತು ಅಂದರೆ ಈ ದೋಸೆನೂ ಮಾಡಿ ತಿನ್ಬೋದು. ನೀವು ಒಮ್ಮೆ ಪ್ರಯತ್ನ ಮಾಡಿ. ಸೊ ಯಾರೆಲ್ಲ ಮೊದಲಿಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಸೊ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಈ ಥರ ಕಾದ್ಮೇಲೆ ಹಾಕಿದರೆ ನೋಡಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲೆಲ್ಲ ಹಾಕಿದ ನಂತರ ಇದು ಈರುಳ್ಳಿ ಏನಿದೆಯಲ್ವ ನೀಟಾಗಿ ಬೇಯಬೇಕು. ಸೊ ಅದಕ್ಕಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಥದ್ದು. ಸೊ ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಿರಬೇಕು. ಆ ನಂತರನೇ ರವೆ ಹಾಕಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಬೇಯಲಿಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಎಣ್ಣೆ ಬಿಡಬೇಕು, ಅದು ಆ ಥರ ಬೇಯಬೇಕು. ಅದು ನೋಡಿ, ಹಾಕಿದಾಗ ಹೇಗಿತ್ತು, ಇವಾಗ ಹೇಗೆ ಕಾಣಿಸ್ತಾ ಇದೆ, ನೀಟಾಗಿ ಬೇಯ್ತಾ ಇದೆ. ಬೆಂದ ನಂತರನೇ ರವೆ ಮಿಕ್ಸ್ ಮಾಡಬೇಕು. ಯಾಕೆ ಈ ಥರ ಒಗ್ಗರಣೆ ಮೂಲಕ ಮಾಡ್ತಾಯಿದ್ದೀವಿ, ಡೈರೆಕ್ಟ್ ಮಾಡ್ಬೋದಲ್ಲ ಅಂತ. ಡೈರೆಕ್ಟ್ ಮಾಡೋದಕ್ಕೂ ಈ ಥರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏಕೆಂದರೆ ಇದನ್ನು ಎಣ್ಣೆಯಲ್ಲಿ ಬೇಯಿಸಿರ್ತೀವಲ್ವ ನೀಟಾಗಿ, ಅದು ಎಣ್ಣೆ ಅದರೊಂದಿಗೆ ನೀಟಾಗಿ ಬೆರೆತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಬೆಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಹಾಗೆ ತರಿ ಹಾಗೆ ಇರುತ್ತೆ. ಸೊ ಹಾಗಾಗಿ ಎಣ್ಣೆಯಲ್ಲೇ ಬೇಯಿಸ್ಬೇಕು. ನೋಡಿ, ಈ ಥರ ಎಣ್ಣೆ ಬಿಡ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ಅಪರೂಪಕ್ಕೆ ಮನೆಯಲ್ಲಿ ಮಾಡಿದೆ ಅಂದರೆ ತುಂಬ ರುಚಿಕರವಾಗಿರ್ತಕ್ಕಂಥದ್ದು. ನಾನು ಒಂದು ಅರ್ಧ ಕೆಜಿ ರವದಲ್ಲಿ ಮಾಡ್ತಾಯಿರ್ತಕ್ಕಂಥದ್ದು. ಸೊ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಈ ಕುಕ್ಕಿಂಗ್ ವಿಡಿಯೋನ. ಸೊ ನೋಡಿ ಕೊನೆವರೆಗೆ. ದಯವಿಟ್ಟು ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹೇಗಿದೆ ಅನ್ನೋದನ್ನು. ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ. ಹಾಗೆ ನನಗೆ ಸಪೋರ್ಟ್ ಇರಲಿ ಅಂತ ಕೇಳ್ತಾ ನನ್ನ ವಿಡಿಯೋನ ನಿಮಗೆ ಹೇಳ್ತಾ ಇದ್ದೀನಿ, ನಾ ಯಾವ ಥರ ಕುಕ್ಕಿಂಗ್ ಮಾಡ್ತೀನಿ ಅನ್ನೋದನ್ನು. ಸೊ ನೋಡಿ, ಇವಾಗ ಅದು ಬೆಂದ ನಂತರ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊನ ಹಾಕಿದ್ದೀನಿ. ಕೊತ್ತಂಬರಿ ಹಾಕಿದ್ದು ಒಂದು 10ರಿಂದ 5 ನಿಮಿಷ ಅಷ್ಟೇ. 5 ನಿಮಿಷ ನೀಟಾಗಿ ಅದ್ರ ಕೈ ಆಡ್ಕೊಂಬಿಟ್ರೆ ಸಾಕು, ಸೊಪ್ಪೇನು ಬೆಂದೋಗುತ್ತೆ. ಅದನ್ನ ನೀಟಾಗಿ ಮತ್ತೆ ಅದು ತಳ ಹಿಡಿಬಾರ್ದು ನೋಡಿ, ಬೆಂದ್ಕಂತ. ಸೊ ಹಾಗಾಗಿ ಅದನ್ನು ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ. ಅದು ಈರುಳ್ಳಿ ನೋಡ್ರಿ ಯಾವ ಥರ ಬೆಂದಿದೆ ಅಂತ. ಹಾಕಿದಾಗ ಯಾವ ಥರ ಐತೆ, ಇವಾಗ ಯಾವ ಥರ ಇದೆ, ಒಂಥರ ಗೋಲ್ಡ್ ಕಲರ್ ಶೇಪಿಗೆ ಬರಬೇಕು, ನೀಟಾಗಿ ಬೆಂದು. ಅದು ಆಗಿದ್ದ ನಂತರ ಏನು ಮಾಡಬೇಕು ಅಂದರೆ, ನಾವು ರವೆ ಇಟ್ಟಿದ್ವಿ ಅಲ್ವಾ, ಸೊ ಅದನ್ನು ಹಾಕ್ಕೋಬೇಕು. ರವೆ ಹಾಕ್ಕೊಂಡ ನಂತರ ಅದನ್ನು ನೀಟಾಗಿ ನೋಡಿ, ಇವಾಗ ದಬರಿಗೆ ಇದು ಪಾತ್ರೆಗೆ ಹಾಕಿದ್ದೀನಿ. ಒಗ್ಗರಣೆ ಮಾಡಿದ್ವಲ್ಲ ಆ ಪಾತ್ರೆಗೆ ರವೆ ಹಾಕಿದ್ದೀನಿ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ. ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಕೈಲಿ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಅದು ಸ್ವಲ್ಪ ನೀರು ಹಾಕಿದರೆ ತೆಳ್ಳಗಾಗ್ತಾ ಬರುತ್ತಲ್ವ. ಒಂದು 20 ನಿಮಿಷ ನೆನೆಸಿದ್ರೆ ಸಾಕು. ರವೆ ದೋಸೆ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಹಿಟ್ಟು. ಬೇಗ ಮಕ್ಕಳಿಗೂ ಲಂಚ್ ಬಾಕ್ಸಿಗೂ ರೆಡಿಯಾಗಿರ್ತಕ್ಕಂಥ ಐಟಮ್ ಅಂತಲೇ ಹೇಳ್ಬೋದು. ಅಂತ ಹೆವಿ ಇರೋಂಗಿಲ್ಲ. ನಮಗೆ ಎಣ್ಣೆ ಬೇಕು, ಎಷ್ಟು ಬೇಕೋ ಅಷ್ಟು, ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕೆಲವರು ಎಣ್ಣೆ ಜಾಸ್ತಿ ತಿಂತಾರೆ, ಕೆಲವರು ಎಣ್ಣೆ ಕಡಿಮೆ ತಿಂತಾರೆ. ಸೊ ಅಂಥವ್ರಿಗೆಲ್ಲ ಇದು ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು.
ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನೀರು ಎಷ್ಟು ಹಾಕಿರ್ತೇವೆ ಅಷ್ಟು ಚೆನ್ನಾಗದು ತೆಳ್ಳಗೂ ಬರ್ಬೋದು. ನಮಗೆ ತೆಳ್ಳ ಬೇಕಂದರೆ ತೆಳ್ಳಗೂ ಹಾಕೋಬೋದು, ದಪ್ಪ ಬೇಕು ಅಂದರೆ ದಪ್ಪನೂ ಹಾಕೋಬೋದು. ನಾ ಇಲ್ಲಿ ಒಂಚೂರು ದಪ್ಪನೇ ಹಾಕಿ ತೋರಿಸ್ತಿದ್ದೀನಿ. ಸೊ ಮಾರ್ನಿಂಗ್ ಟೈಮು ಬೆಳಗ್ಗೆ ಬೇಗ ಇದಾಗ್ಬಿಡುತ್ತೆ. ಮಕ್ಳಿಗೂ ಮಾಡೋಕೆ ಅವ್ರಿಗೂ ಊಟಕ್ಕೆ ಮತ್ತು ಬಾಕ್ಸಿಗೆ ಎಲ್ಲ ರೆಡಿ ಮಾಡಬೇಕಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪನೇ ಹಾಕ್ಬಿಡ್ತೀನಿ. ಬೆಳಗ್ಗೆ ಟೈಮು ಎಲ್ಲೇ ಅದನ್ನು ತೆಳ್ಳಗೆ ಮಾಡ್ಕೊತ ಕುತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಈಗ ನೆನೆದ ನಂತರ ಈ ಥರ ನೋಡಿ ಹಂಚಿನ ಮೇಲೆ ನೀಟಾಗಿ ಉಳ್ಳಾಗಡ್ಡಿ ಅಥವಾ ನೀರುಳ್ಳಿಯಿಂದ ಈ ಥರ ನೀಟಾಗಿ ಎಣ್ಣೆ ಹಚ್ಚಿ ಇದು ಸಾರಿಸ್ಬೇಕು. ಅಷ್ಟು ಅದು ಹಂಚಿಗೆ ಹಿಡಿಬಾರ್ದದ್ದು ದೋಸೆ. ನೋಡಿ ಈ ಥರ ಎಣ್ಣೆ ಹಚ್ಚಿ ಒಂದೇ ಸಾರಿ ಹಚ್ಚಿದರೆ ಸಾಲಕ್ಕು. ನೋಡಿ ಇವಾಗ ಹಾಕಿದ್ದೀನಿ. ದಪ್ಪ ಆದರೂ ಸಣ್ಣ ಆದರೂ ಅದು ಟೇಸ್ಟ್ ಮಾತ್ರ ಚೆನ್ನಾಗೇ ಇರುತ್ತೆ. ಹಾಗೆ ಅದು ಏನು ಗೊತ್ತಾ ಸ್ನೇಹಿತರೆ, ಅದಕ್ಕೆ ರವೆ ಎಲ್ಲ ಹಾಕ್ಕೊಂಡ್ವಿ ಅಲ್ವಾ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ ಇವಾಗ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀಟಾಗಿ ಗೋಲ್ಡ್ ಕಲರ್ ಶೇಪಿಗೆ ಬರುತ್ತೆ. ಫುಲ್ಲು ಅದು ಕಲರೇ ಬದಲಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಕ್ರಿಪ್ಸಿಯಾಗಿ ಬರ್ತವೆ, ಹಾಗೆ ಎಮ್ಮೆಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುವಂತಹ ರವೆ ದೋಸೆ ರೆಡಿಯಾಗಿದೆ. ನೋಡಿ ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರವೆ ಚಟ್ನಿನೇ. ಸೊ ಸೂಪರಾಗಿರ್ತಕ್ಕಂಥದ್ದು. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಕುಕ್ಕಿಂಗ್ ವಿಡಿಯೋ ಆಗಿತ್ತು. ಮುಂದೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಹಾಗೆ ತುಂಬ ಹೆಲ್ದಿಕರವಾಗಿರ್ತಕ್ಕಂಥದ್ದು, ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲೇ ಮಾಡ್ತಕ್ಕಂಥ ರವೆ ದೋಸೆ ಅಥವಾ ಉಂಡೆ ರವೆ ದೋಸೆಯನ್ನು ತುಂಬ ಕ್ರಿಪ್ಸಿಯಾಗಿರ್ತಕ್ಕಂಥದ್ದು. ಹಾಗೆ ನೋಡಿ ಮಾಡಲಿಕ್ಕೂ ತುಂಬ ಈಸಿಯಾಗಿರ್ತಕ್ಕಂಥದ್ದು. ಮೊದಲೇ ಸರಿ ಮಾಡುವವರು ಪ್ರಯತ್ನ ಮಾಡ್ಬೋದು, ಏನು ತಪ್ಪಾಗಲ್ಲ. ಅಷ್ಟು ರುಚಿಯಾಗಿರ್ತಕ್ಕಂಥದ್ದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಐಟಮ್ಸು ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಇದ್ದರೆ ಸಾಕು. ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಬಾಯ್ ಬಾಯ್.